ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅ ಚುಕ್ಕಿ ಚಾನಲ್. ಈ ರೆಸಿಪಿ ಬಂದು ತುಂಬ ಡಿಫ್ರೆಂಟಾಗಿ ಆ್ಯಂಡ್ ಟೇಸ್ಟಿಯಾಗಿದೆ ಆ್ಯಂಡ್ ವೆರಿ ಸಿಂಪಲ್ ರೆಸಿಪಿ. ಬಾಣಂತಿಯರಿಗೆ ಅಂತೂ ತುಂಬ ಒಳ್ಳೆ ರೆಸಿಪಿ ಇದು, ಸೀಗಡಿ ಪುಡಿ ಚಟ್ನಿ. ಬನ್ನಿ ರೆಸಿಪಿ ನೋಡೋಣ. ಪ್ಯಾನಿಗೆ 2 ಸ್ಪೂನ್ ತುಪ್ಪ ಹಾಕೋಬೇಕು. ತುಪ್ಪ ಬಾಣಂತಿಯರಿಗೆ ತುಂಬ ಒಳ್ಳೆಯದು, ಎಣ್ಣೆ ಬಳಸಬಾರ್ದು. ಇವಾಗ ತುಪ್ಪ ಹಾಕೊಂಡ್ಮೇಲೆ 2 ಫುಲ್ ಬೆಳ್ಳುಳ್ಳಿನ ಹಾಕೋಬೇಕು. ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಹುರ್ಕೋಬೇಕು. ಅದು ತುಂಬ ರೆಡ್ ಆಗೋಂಗೆ ಹುರ್ಕೋಬಾರ್ದು, ಹುರ್ಕೊಬೇಕು ಸ್ವಲ್ಪ. ಇವಾಗ ಒಂದು ಬೌಲ್ ಒಣಮೆಣ್ಸಿಕಾಯಿನ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಈಗ 1 ಬೌಲ್ ಕರಿಬೇವು ಸೊಪ್ಪು ಹಾಕೋಬೇಕು. ಅದನ್ನು ಸ್ವಲ್ಪ ಹುರ್ಕೊಬೇಕು. ಈಗ ಹುರ್ಕೊಂಡಾದ್ಮೇಲೆ ಸ್ವಲ್ಪ 1 ಕಪ್ ಧನಿಯಾ ಹಾಕೊಬೇಕು. ಧನಿಯಾ ಹಾಕೊಂಡ್ಮೇಲೂ ಸ್ವಲ್ಪ ಹುರ್ಕೊಬೇಕು. ನೋಡ್ತಿದ್ದೀರಲ್ವ, ಸ್ವಲ್ಪನೇ ಹುರ್ಕೊಬೇಕು, ತುಂಬ ಇದಾಗಿ ಹುರ್ಕೋಬಾರ್ದು. ಈಗ ಅರ್ಧ ಹೋಳು ಕೊಬ್ಬರಿ ಹಾಕೊಬೇಕು. ಅದನ್ನು ಹುರ್ಕೊಂಡಾದ್ಮೇಲೆ 2 ಇಂಚ್ ಶುಂಠಿನ ಹಾಕ್ಕೊಂಡು ಅದನ್ನು ಹುರ್ಕೊಬೇಕು. ಇವಾಗ ಒಂದು 2 ರಿಂದ 3 ನಿಮಿಷ ಹುರ್ಕೊಂಡ್ರೆ ನಿಮಗೆ ಗೊತ್ತಾಗ್ತಿರುತ್ತೆ. ಸ್ವಲ್ಪ ಹುರ್ಕೊಂಡಾದ್ಮೇಲೆ ಎತ್ತಿಟ್ಕೊಂಡು ಅದು ತಣ್ಣಗಾಗಕ್ಕೆ ಬಿಡಬೇಕು. ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ತಣ್ಣಗಾಗಂಗೆ ಮಾಡಬೇಕು. ಇವಾಗ ಅದಾದಮೇಲೆ ಅದೇ ಪಾತ್ರೆಗೆ 100 ಗ್ರಾಮ್ ಸೀಗಡಿನ ಹಾಕೊಬೇಕು. ಸೀಗಡಿಲೂ 3 ಥರ ಬರುತ್ತೆ, ಅದರಲ್ಲಿ ಚಿಕ್ಕ ಸೀಗಡಿನೇ ತೊಗೊಬೇಕು. ಚಿಕ್ಕ ಸೀಗಡಿ ತೊಗೊಂಡ್ರೆ ನಿಮಗೆ ಚಟ್ನಿ ಪುಡಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹುರ್ಕೋಬೇಕು. ಇವಾಗ ಸೀಗಡಿನ ಚೆನ್ನಾಗಿ ಹುರ್ಕೋಬೇಕು. ಅದು ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು ಅದಾದಮೇಲೆ ನೀವು ತಣ್ಣಗಾಗಕ್ಕೆ ಬಿಟ್ಟಿರೋದನ್ನ ಅದಕ್ಕೆ ಹಾಕೋಬೇಕು. ಇವಾಗ ಎಲ್ಲ ಹಾಕ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು. ಇದು ತುಂಬ ಈಸಿ ರೆಸಿಪಿ ಆ್ಯಂಡ್ ತುಂಬ ಒಳ್ಳೆ ರೆಸಿಪಿ ಇದು. ಇವಾಗ ಹುರ್ಕೊಂಡಿರೋದನ್ನು ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ನಾವು ತುಂಬ ತರ್ತರಿಯಾಗಿ ರುಬ್ಕೋಬೇಕು. ತುಂಬ ನೈಸಾಗಿ ನುಣ್ಣಗೆ ರುಬ್ಕೋಬಾರ್ದು. ಸೊ ತರ್ತರಿಯಾಗಿದ್ದರೆ ನಿಮಗೆ ಬಾಯಿಗೆ ಸಿಗ್ತಾ ಇರುತ್ತೆ ಆ್ಯಂಡ್ ನೀವು ದೋಸೆಗಾಗಲಿ ಅನ್ನಕ್ಕಾಗಲಿ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಎಲ್ಲ ನೀಟಾಗಿ ನಮಗೆ ಚಟ್ನಿ ಪುಡಿ ತುಂಬ ನುಣ್ಣಕ್ಕಿದ್ರೆ ಚೆನ್ನಾಗಿರಲ್ಲ. ಚಟ್ನಿ ಪುಡಿ ಯಾವಾಗಲೂ ತರ್ತರಿಯಾಗಿ ಸಿಗ್ತಾ ಇರಬೇಕು. ಆ್ಯಂಡ್ ನೋಡ್ತಿದ್ದೀರಲ್ಲ ಹೇಗಿದೆ ಅಂತ. ನಾನು ತರ್ತರಿಯಾಗೆ ರುಬ್ಕೊಂಡಿದ್ದೀನಿ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂದರೆ ಏನು ಸಖತ್ತಾಗಿರುತ್ತೆ ಗೊತ್ತಾ. ನೀವು ಕೂಡ ತಿಂದು ನೋಡಿ. ಆ್ಯಂಡ್ ನಿಮ್ಮನೇಲಿ ಬಾಣ್ತಿಯರಿಗಿದ್ರೆ ಅವರು ಈ ಥರ ರೆಸಿಪಿ ಕೊಟ್ಟರೆ ತುಂಬ ಒಳ್ಳೆಯದು. ಸೊ ನಿಮ್ಮನೇಲಿ ಟ್ರೈ ಮಾಡಿ ಆ್ಯಂಡ್ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.